Happy birthday to you. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ನಿನ್ನೆ 12ನೇ ತಾರೀಕು ಸೊ ನಮ್ಮ ಗಂಗಾಧರ್ ಬ್ರದರ್ ಅವರ ಬರ್ತ್ಡೇ ಇತ್ತು. ಅವರು ಒಂದೆರಡು ದಿನ ಅಡ್ವಾನ್ಸ್ ಆಗಿ ಕಮೆಂಟ್ ಹಾಕಿದ್ರು, ಹಾಗಾಗಿ ನಿನ್ನೆ ನಾನು ಸೊ ಅವ್ರು ವಿಶ್ ಮಾಡಿದ್ದೆ. ಬಟ್ ನಮ್ಮ ಅಕ್ಕನ ಮಗಂದು ನಮ್ಮ ಚಿನ್ನೊಂದು ಕೂಡ ನಿನ್ನೆನೇ 12ನೇ ತಾರೀಕಿಗೆ ಬರ್ತ್ಡೇ ಇತ್ತು. ಬಟ್ ಈ ವಿಡಿಯೋನ ಆ್ಯಡ್ ಮಾಡಿ ಹಾಕೋದಕ್ಕೆ ಲೇಟ್ ಆಯಿತು. ನನ್ನ ಕಮ್ಯುನಿಟಿ ಪೋಸ್ಟ್ನೊಳಗೆ ಹಾಕಿದ್ದೆ. ಸಾಕಷ್ಟು ಜನರು ವಿಶ್ ಮಾಡಿರಿ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ನಾನು ಬರ್ತ್ಡೇ ವಿಡಿಯೋನ ಸಣ್ಣದಾಗಿ ಈ ಕ್ಲಿಪ್ಪಿಂಗ್ಸನ್ನು ಈ ವಿಡಿಯೋದೊಳಗೆ ಶೇರ್ ಮಾಡೀನಿ. ನನ್ನ ಮಗನಿಗೆ ಬಿಲೇಟಿವ್ ಹ್ಯಾಪಿ ಬರ್ತ್ಡೇ ಚಿನ್ನು. ಅವನ ಹೆಸರು ಶ್ರೀಶೈಲ. ಸೊ ನಮ್ಮ ಮನೆಯದೊಳಗೆ ನಾವು ಎಲ್ಲರೂ ಪ್ರೀತಿಯಿಂದ ಚಿನ್ನು ಅಂತೇಳಿ ಕರಿತೀವಿ. ಸೊ ನನ್ನ ಮಗ ಚಿನ್ನುಗ ನೀವೆಲ್ಲರೂ ಕೂಡ ಹಿರಿಯರಾದಂಥವರು ಆಶೀರ್ವಾದ ಮಾಡಿರಿ. ಸಣ್ಣವರು ಕಮೆಂಟ್ ಮಾಡೋದ್ರ ಮೂಲಕ ವಿಶ್ ಮಾಡಿರಿ. ಕೇಕನ್ನು ತಂದು ಸೊ ಆರತಿ ಮಾಡಿ ಹೊಸ ಬಟ್ಟೆ ಉಟ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡ ಬರ್ತ್ಡೇ ಇದ್ದು. ಸೊ ನಮ್ಮ ತಂಗಿನೂ ಕೂಡ ಅಲ್ಲೇ ಇದ್ಲು, ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ದೊಳಗೆ ಕಾಣಿಸ್ಕೊಂಡಿದ್ದಾಳೆ ನೋಡ್ರಿ. ಅಕ್ಕಂದು ಫ್ರೆಂಡ್ ಬಂದಿದ್ದರು. ಸೊ ಇಷ್ಟು ಸಿಂಪಲ್ಲಾಗಿ ಒಂದು ಮನೆ ರೀತಿಯಿಂದನೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಯಾರ. ನೀವೆಲ್ಲರೂ ಕೂಡ ಪ್ರೀತಿಯ ವಿಶ್ ಮಾಡಿರಿ ನನ್ನ ಮಗನಿಗೆ. ಓಕೆ ಫ್ರೆಂಡ್ಸ, ಬರ್ರಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತೇಳಿ ನೋಡೋಣಂತ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ. ಹಿಂಗೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ವಿಡಿಯೋದ ಬಗ್ಗೆ ಏನು ಅನಿಸಿತ್ತು ಅಂತೇಳಿ ಕಮೆಂಟ್ ಮಾಡಿರೋದನ್ನು ಮರಿಬೇಡ್ರಿ. ಏನು ಪಿಲ್ಲು ಮುಂಜಾನೆ ಚಾಕ್ಲೇಟ್ ಅಂಡಿ ಹಲ್ತಿ ಕಂಡು ಏನೋ ಚಲ್ ದಾತಿಗೆ ಹಚ್ಚಲ್ ಎಲ್ಲಿ ತಳಗ ಸರಿ ಅಂಟಿ ಕಳಿಸಿ ಅಂದ್ ಕೂಡ ನೀರು ನಿನ್ನೆ ಬರ್ಬೇಕಾಗಿತ್ತು ನೋಡ್ರಿ, ನೀರು ಬಂದೇ ಇಲ್ಲ. ಹಾಗಾಗಿ ಸಿಂಟೆಕ್ಸ್ ನೀರು ನಮ್ಮ ತಂಗಿ ತಗೊಳಕತ್ತ. ಕಡೆ ನೀರಿನ ಚಿಂತಿಲ್ಲ, ಆದ್ರೆ ಆ ಕಡೆ ಗುಮ್ಮಿ ಅಂತ ಐತಿ. ಗುಮ್ಮಿ ಸೈಡ್ ಅಲ್ಲೆಲ್ಲ ನೀರು ಇರ್ತಾವ. ಇದ್ದು ಖಾಲಿ ಮಾಡಿದ್ರೆ ಆಯ್ತು ಅಂತೇಳಿ ಸ್ವಚ್ಛ ಮಾಡಕತ್ತಾವ ನೋಡ್ರಿ. ನೀನು ಬಂದ್ರೆ ಆಟೋಮೆಟಿಕಲಿ ಎಲ್ಲ ತುಂಬಿಡ್ತಿದ್ವು. ಇನ್ನೊಂದು ಸ್ವಲ್ಪ ಅದಾವ, ಅದನ್ನೇ ಖಾಲಿ ಮಾಡತ್ತ. ಬ್ಯಾರಲ್ಲೂ ಕೂಡ ತೊಳೆದಿಟ್ಟೈತಿ ನೋಡ್ರಿ. ಅಲ್ಲಿ ಗುಮ್ಮಿ ಬಲ್ಲಿ ಹೋಗಿತ್ತಂದ್ರೆ ಬರ್ತೈತಿ. ಅಲ್ಲೇನು ಕಾಣಿಸಕತ್ತೈತಿ ನೋಡ್ರಿ ಗಾಡಿ. ಅಂಥ ಗಾಡ್ಯಾಗ ಒಮ್ಮೆ ಸರಿ ಹೋದ್ರೆ ಒಂದು 7-8 ಕೂಡ ನೀರು ಬಂದುಬಿಡ್ತಾವ. ಒಬ್ರಿಗೊಬ್ರು ಬೇಡಿದ್ರೆ ಕೊಡ್ತಾರೆ. ಆದ್ರೆ ನೋಡೋಣ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೋದಂತೇಳಿ. ಓಕೆ ಫ್ರೆಂಡ್ಸ, ನಾವು ಆಮ್ಯಾಗ ಸಿಗ್ತೀವಿ. ಎಲ್ಲೊಂಟಿ ಅಕ್ಕ? ನಮ್ಮ ಸೃಷ್ಟಿ ಮುಸ್ರಿ ತಗೊಂಡು ಬಂಡಿ ತಿಕ್ಕ ಹೊಂಟ ನೋಡ್ರಿ. ನಮ್ಮ ಚೀನಿ ಓಡಾಡಕತ್ತಾಳ ಎಲ್ಲ ಕಡೆ. ಹಾಯ್ ಮಾಡಪ್ಪು. ಮಾಡಲ್ಲ ನಮ್ಮ ತಂಗಿ ನೋಡ್ರಿ ಅಲ್ಲಿ ನೀರೋಲಿಗ ಒಲಿ ಹಚ್ಚಾಳ. ಬಾ ಮಾಡೋಣ
ವಿಡಿಯೋ ಮಾಡೋಣ. ನೀರಲ್ಲಿ ಹಚ್ಚಿದ್ ನೋಡ್ರಿ ನಮ್ಮ ತಂಗಿ ಚೋಟಿ ಎಲ್ಲ ಕಡೆ ಓಡಾಡ್ತಾವ ಮುಂಜಾನೆ ಎದ್ದು. ಅಮ್ಮ ಎಲ್ಲದ ಹಾಂ ನೋಡ್ರಿ ಕಟ್ಗೆ ಒಲಿ ಮ್ಯಾಗ ಕಾಸಿದ ನೀರು ಮೈ ತಕೊಂಡ್ರೆ ಮೈ ಅಷ್ಟು ಹಳೂರಾಗ್ತೈತಿ. ಥಂಡಿ ದಿನದಾಗ ಇಲ್ಲ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದಾಗ ಒಲಿ ಮ್ಯಾಗ ನೀರು ಕಾಯಿಸಿ ಮೈ ತಕೊಂಡ್ರದು ಎಷ್ಟು ಆರಾಮಂತೆ ಅನ್ನಿಸ್ತೈತಿ. ಸೊ ಗ್ಯಾಸ್ ಮ್ಯಾಗ ಕಾಸಿದ ನೀರು ಅಷ್ಟೊಂದೇನು ಅಳವಾರಂತೆ ಅನ್ಸಂಗಿಲ್ಲ. ಮತ್ತು ಅಂದ್ರೂ ಮತ್ತು ಇಂಥ ಒಲಿ ಇಲ್ಲಾರ್ದವ್ರಿಗೆ ಸೆಕೆಂಡ್ ಆಪ್ಷನ್ ಇರಲ್ಲ. ಗ್ಯಾಸ್, ಹೀಟರ, ಸೋಲಾರ ಇಂಥದ್ರ ಕಡೆ ಎಲ್ಲ ನೀರು ಕಾಸ್ತಿರ್ತಾರೆ. ಈಗ ನೀರು ಕಾಯಲಿ ಫ್ರೆಂಡ್ಸ್, ನಾನೀಗ ಚಾಕಿಡ್ತೀನಿ. ಫ್ರೆಂಡ್ಸ್ ಮೊನ್ನೆ ಹುಂಚಿಕ್ಕಿ ಪಲ್ಯ ಮಾಡೋದು ತೋರಿಸ್ರಿ ಅಂತೇಳಿ ಪ್ಲೀಸ್ ಅಂತೇಳಿ 3 ಜನ ಕಮೆಂಟ್ ಮಾಡಿ ಕೇಳಿದ್ರಿ. ಹಾಗಾಗಿ ಇವತ್ತು ನಮ್ಮ ಮಮ್ಮಿ ಹುಂಚಿಕ್ಕಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಂತಾರೆ ನೋಡ್ರಿ. ಇದು ಹುಂಚಿಕ್ಕ, ಇದು ಒಂಥರ ಹಸಿರು ಪಲ್ಯ ನೋಡ್ರಿ. ಇದನ್ನ ಎಲ್ಲ ಸೋಸಿ ತೊಳೆದು ಇಟ್ಟಾರ ಈಗ. ಆಮೇಲೆ ಅದಕ್ಕೆ ಏನೇನು ಹಾಕ್ಯವ? ಹಸಿಮೆಣಸಿನ್ಕಾಯಿ, ಕಡ್ಲೆಬೇಳೆ, ಉಪ್ಪ, ಅರಿಶಿಣ, ಬೆಳ್ಳುಳ್ಳಿ ಇಷ್ಟ ನೋಡ್ರಿ. ಕಡ್ಲೆಬೇಳೆ ತೊಳ್ಕೊಬೇಕು. ಹುಂಚಿಕ್ಕ ಹೆಚ್ಚಿ ತೊಳ್ಕೊಂಡು ಕಡ್ಲೆಬೇಳೆ, ಹಸಿಮೆಣಸಿನ್ಕಾಯಿ ಎಲ್ಲ ಕೂಡಿಸಿ ಹಾಕ್ಬೇಕು. ಈಗ ಕುಕ್ಕರ್ ಕಡ್ಲೆಬೇಳೆ, ಹಸಿಮೆಣಸಿನ್ಕಾಯಿ, ಹುಂಚಿಕ್ಕ ಪಲ್ಯ, ಉಪ್ಪ, ಬೆಳ್ಳುಳ್ಳಿ ಇದನ್ನೆಲ್ಲನ ಈಗ ಮಿಕ್ಸಿದೊಳಗೆ ಹಾಕಾಕತ್ತಾರ ನೋಡ್ರಿ ನಮ್ಮ ಮಮ್ಮಿ. ಮಿಕ್ಸಿಯಾಗಲ್ಲ, ಕುಕ್ಕರ್ದಾಗ ಹಾಕಾಕತ್ತಾರ ನೋಡ್ರಿ. ಇರ್ತಾವೆ ಜಜ್ಜದೆಲ್ಲಿತ್ತು. ಬೆಳ್ಳುಳ್ಳಿ ಜಜ್ಜಿ ಹಾಕಾಕತ್ತಾರ ನೋಡ್ರಿ. ओ ಇದನ್ನೆಲ್ಲ ಈಗ ಖಾರ ಇದನ್ನೇನೈತಿ ಕುಕ್ಕರ್ನಾಗ ಇಟ್ಟು ಬಿಡ್ಬೇಕು. ಇದು ಕುದಿತೈತಿ, ಸಣ್ಣ ಕುದ್ದಿರ್ತೈತಿ. ಅದು ಇಕ್ಕಟ್ಟು ಏನೈತಿ ಬ್ಯಾಳೆ ಗುಂಡು ಅಂತಿರ್ತಾವ, ತಗೊಂಡ್ ಮಗಚ್ ಬಿಡೋದು. ಸ್ವಲ್ಪ ಒಳ್ಳೆಣ್ಣೆ ಹಾಕ್ಬೇಕು ಕುದ್ದಿಂದ. ಈಗ ಹಾಕಿದ್ರೆ ಕಡ್ಲಿಬೇಳೆ ದೌಡ್ ಕುದಿಯಂಗಿಲ್ಲ. ಇದನ್ನ ಕುದಿಯಕ್ಕೆ ಬಿಡೋದು ನೋಡ್ರಿ. ಎಲ್ಲಾನು ಒಮ್ಮೆ ಹಾಕಿ ಇದೀಗ ಕುದಿಬೇಕು ನೋಡ್ರಿ. ಆಗ ತೋರಿಸಿದ್ವಲ್ಲ ಹುಂಚಿಕಾಯಿ ಹೆಚ್ಚಿ ಬ್ಯಾಳೆ ಹಾಕಿ ಎಲ್ಲ ಉಪ್ಪು ಖಾರ ಹಾಕಿ ಇಟ್ಟಿದ್ವಲ್ಲ,
ನೋಡ್ರಿ ಹುಂಚಿಕ್ ಪಲ್ಯ ಇಷ್ಟೇ ಎಲ್ಲ ಹೆಂಗೆ ಕುದ್ದು ಹಣ್ಣಾಗೈತೆ ನೋಡು. ಇದನ್ನೇನೈತಿ ಸಣ್ಣಗೆ ಹಿಂಗೆ ಮಗಚಿ ಹಸಿಮೆಣ್ಸಿಕಾಯಿ ಹುರಿದಾರ ಹಾಕ್ರಿ, ಇಲ್ಲ ಹಿಂಡಿ ಹರಿದಾರ ಆಯ್ತು, ಹುರಿಬೇಕು. ಸ್ವಲ್ಪ ಎಣ್ಣೆ ಹಚ್ಚಿ ಹುರಿದು ಉಪ್ಪು ಹಚ್ಚಿ ಇಡಬೇಕು. ಹಸಿಮೆಣ್ಸಿಕಾಯಿ, ಸಜ್ಜಿ ರೊಟ್ಟಿ, ಹುಂಚಿಕ್ ಪಲ್ಯ ಸೂಪರ್ ನೋಡ್ರಿ. ಉಣ್ಣಂಬರ್ ಅಲ್ಲಿ ಬಿಸಿ ರೊಟ್ಟಿ ಮಾಡತ್ತಾವ ನೋಡ್ರಿ ಸದ್ಯಕ್ಕೆ. ಜೋಳದ ಬಿಸಿ ರೊಟ್ಟಿ, ಹುಂಚಿಕ್ ಪಲ್ಯ, ಜೋಳ ರೊಟ್ಟಿ ಮಾಡತ್ತೀನಿ ನೋಡ್ರಿ ಒಲಿ ಮ್ಯಾಲ. ಬಿಸಿ ಬಿಸಿ ರೊಟ್ಟಿ, ಹುಂಚಿಕಾಯಿ ಪಲ್ಯ. ಈ ಸದ್ ನಮ್ಮ ತಂಗಿ ಸಬ್ಬಸ್ಗಿ ಪಲ್ಯ ಮಾಡ್ತಾವ ನೋಡ್ರಿ. ಸೂಪರ್ ಆಗತೈತಿ ಕಾಂಬಿನೇಷನ್. ಬಂಡಿ ಮ್ಯಾಗ ಚರ 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 ಹಿಟ್ಟು ಮಾಡ್ಕೊಂಡು ರೊಟ್ಟಿ ಮಾಡಿ ಕಟ್ಟಿಗೆ ಒಲಿ ಮ್ಯಾಗ ಬೇಯಿಸಿದ್ರ ಅದೊಂದು ಟೇಸ್ಟ್ನೇ ಬೇರೆ ಆಗ್ತೈತಿ ನೋಡ್ರಿ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಹುಂಚಿಕ್ ಪಲ್ಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಹಿಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ನಮ್ಮ ವಿಡಿಯೋಗಳನ್ನ. ಕೊಡ ಒಂದು ರೊಟ್ಟಿ ಕೊಡ, ಇದನ್ನ ಕೊಡು, ಪುಟ್ಟಾನ್ ಕೊಡಿ. ಬರ್ರಿ ಬೇಳೆ ಮುದ್ದಿಲೆ ಪಲ್ಯ ಹಚ್ಕೊಳ್ಳೆ ಬರ್ತಾ. ಮುದುಕತ್ತ ಹೋಗು, ನೀನು ಹೋಗಿ ಮುದುಕತ್ತ. ಬರೋದಿಲ್ರಿ ಇದ್ರಲ್ಲೇ ಚಮಚ ತಗೋತೀನಿ ತಮ್ಮ. ನೀವಾಗೀಸ್ರಿ ಯಾರ ಹಿಂಡಿ ಕೊಡ್ಲೇನ ಹಚ್ಕೊತೀನಿ. ಪಲ್ಯ ಬರ್ರಿ ಬೇಕು ನೋಡ್ರಿ. ಮುಂಜಿನ ಮುಂಜಿನ ಶೇಂಗಾ ಹಿಂಡ್ರಿ ಇದು ಉಣ್ಣ ರುಚಿ. ನೀವು ಹಿಂಡಿ ಹಾಕ್ಕೋಬೋದು ಬಿಡ್ಬೋದಾ. ಮತ್ತು ಹುಂಚಿಕ್ ಪಲ್ಯ ಇತ್ತಂದ್ರೆ ಕರು ಹಸಿಮೆಣ್ಸಿಕಾಯಿ ಹಿಂಡಿ ಸ್ವಲ್ಪ ಎಣ್ಣೆ ಆಗ್ಬೇಕು ನೋಡ್ರಿ ಸದ್ಯದಾಗ ನಮಗೆ, ಅಂದ್ರೆ ರುಚಿ ಬರ್ತಾನವ್ರ. ಸಾಕು ನನಗೆ ಸ್ವಲ್ಪ. ನೋಡ್ರಿ ನಂಬರ್ ಹಿಂಗತಿ ಒಂಬರೇ ಜವಾರಿ ಮೆಕ್ಕೆಕಾಯಿ ಪಲ್ಯ ನೋಡೇ ಕಂಡಾಪಟ್ಟಿ ಮಂದಿ ಕೇಳಿರಿ. ಇಷ್ಟೇ ನೋಡ್ರಿ ಸದ್ಯಕ್ಕೆ ಕಾಣಿಸುತ್ತಿಲ್ಲ ರೀ ಇದು. ಈ ಊಟದಂಥ ಊಟ ಕೋಳಿನೂ ಅಲ್ಲ, ಚಿಕನ್ನೂ ಅಲ್ಲ. ಬರ್ರಿ ಬರ್ರಿ ಉಣ್ಣಂಬರ್, ಎಲ್ಲರೂ ಉಣ್ಣಂಬರ್. ಹುಂಚಿಕ್ ಪಲ್ಯ ಕೇಳಿದೆವರು ನೋಡಿದೆವರು ರೊಟ್ಟಿ ಉಣ್ಣಂಬರ್ರಿ. ಬಿಸಿ ಬಿಸಿ ರೊಟ್ಟಿ, ಹುಂಚಿಕಾಯಿ ಹಿಂಡಿ, ಹುಂಚಿ ಪಲ್ಯ, ಶೇಂಗಾದ ಖಾರ, ಎಣ್ಣೆ. ನಾ ರೊಟ್ಟಿ ಮಾಡತ್ತೀನಿ ನೋಡ್ರಿ, ರಾಗ ರೊಟ್ಟಿ. ಕಟ್ ಮಾಡಲೆ ಮೆಣಸಿನ್ಕಾಯಿ ಖಾರ. ಫ್ರೆಂಡ್ಸ್ ನಾನೀಗ ರೊಟ್ಟಿ ಮಾಡತ್ತೀನಿ ರೀ. ರೊಟ್ಟಿ ಎಲ್ಲ ಮಾಡ್ಕೇಸಿ ನಾನು ನಿಮ್ಗೆ ಆಮೇಲೆ